ಸೊ ಹೆಲೋ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ಸೊ ಗೈಸ್, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಗೆ ಹೇಳ್ಕೊಡ್ತೀನಿ ಯಾವ ಥರ ನೀವು ಕಾರ್ಟೂನ್ ಆ್ಯನಿಮೇಟೆಡ್ ವಿಡಿಯೋ ಮಾಡ್ಬೋದು. ಓಕೆನಾ, ಈಸಿ ಸ್ಟೆಪ್ಸಲ್ಲಿ ನಾನು ನಿಮ್ಗೆ ಹೇಳ್ಕೊಡ್ತೀನಿ ಯಾವ ಥರ ನೀವು ಲಾಂಗ್ ವಿಡಿಯೋ ಫಾರ್ಮೆಟಲ್ಲಿ ಮಾಡ್ಬೋದು. ಆ್ಯಂಡ್ ಕೆಲವೊಬ್ಬರಿಗೆ ವಾಟರ್ ಮಾರ್ಕ್ ಅದೆಲ್ಲ ಬರುತ್ತೆ ಮೀಟಾಗಿ ಆಯಲ್ಲಿ. ಸೊ ಅದನ್ನು ಯಾವ ಥರ ನಾವು ವಾಟರ್ ಮಾರ್ಕ್ ಇಲ್ಲದೇ ಯಾವ ಥರ ನಾವು ವೀಡಿಯೋಸ್ಗಳನ್ನ ಡೌನ್ಲೋಡ್ ಮಾಡಿಬಿಟ್ಟು ಯಾವ ಥರ ನಾವು ವೀಡಿಯೋಸ್ಗಳನ್ನ ಮಾಡ್ಬೋದು. ಓಕೆನಾ, ಸ್ಟೋರಿ ಆ್ಯಂಡ್ ಕಂಟಿಸ್ಟೆನ್ಸ್ ಕ್ಯಾರೆಕ್ಟರ್ಸ್ ಜೊತೆ AI ಸ್ಟೋರಿ ವಿಡಿಯೋ ಯಾವ ಥರ ಮಾಡೋದಂತ ಹೇಳ್ಕೊಡ್ತೀನಿ. ಸೊ ಡೀಟೇಲ್ಸ್ ಆಗಿ ನೋಡಿ. ಆ್ಯಂಡ್ ಫಾರ್ ಎಕ್ಸಾಂಪಲ್ಗೆ ನೀವು ಈ ವಿಡಿಯೋನು ನೋಡ್ಕೊಬನ್ನಿ. ಈ ವಿಡಿಯೋನು ಕೂಡ ನಾನೇ ಮಾಡಿದ್ದು 5 ಮಿನಿಟ್ಸಲ್ಲಿ ನನ್ನ ಮೊಬೈಲಿಂದ. ರಾಮಯ್ಯನು ಒಂದು ಸಣ್ಣ ಹಳ್ಳಿಯಲ್ಲಿ ವಾಸಿಸುವ ಬಡ ರೈತ. 1 ಎಕರೆ ಜಮೀನು. ಮಳೆಯ ಮೇಲೆ ಅವನ ಬದುಕು ಸಂಪೂರ್ಣವಾಗಿ ಅವಲಂಬಿತವಾಗಿತ್ತು. ಮಳೆ ಬಂದರೆ ಹೊಟ್ಟೆಗೆ ಅನ್ನ, ಮಳೆ ಬರದಿದ್ದರೆ ಕಷ್ಟವೇ ಕಷ್ಟ. 1 ವರ್ಷ ಮಳೆ ಸರಿಯಾಗಿ ಬಂದಿಲ್ಲ. ಬೆಳೆ ಒಣಗಿ ಹೋಯಿತು. ಸಾಲಗಾರರು ಮನೆಬಾಗಿಲಿಗೆ ಬಂದು ಹಣ ಕೇಳಲು ಆರಂಭಿಸಿದರು. ರಾಮಯ್ಯನ ಮನಸ್ಸು ತುಂಬಾ ನೊಂದಿತು. ಆದರೂ ಅವನು ಧೈರ್ಯ ಕಳೆದುಕೊಳ್ಳಲಿಲ್ಲ. ಕೆಲಸಕ್ಕೆ ಬೆವರು ಹಾಕಿದರೆ ದೇವರು ಕೈ ಬಿಡುವುದಿಲ್ಲ ಎಂದು ತನ್ನನ್ನು ತಾನೇ ಸಮಾಧಾನಪಡಿಸಿಕೊಂಡ. ಹಳ್ಳಿಯ ಹಿರಿಯರ ಸಲಹೆ ಕೇಳಿ ಮುಂದಿನ ಬಾರಿ ನೀರು ಕಡಿಮೆ ಬೇಕಾಗುವ ಬೆಳೆ ಬೆಳೆಸಲು ತೀರ್ಮಾನಿಸಿದ. ತನ್ನ ಜಮೀನಿನಲ್ಲಿ ಸಣ್ಣ ಹೊಂಡವೊಂದನ್ನು ತೋಡಿಸಿ ಮಳೆ ನೀರನ್ನು ಸಂಗ್ರಹಿಸಿಕೊಳ್ಳಲು ಶುರುಮಾಡಿದ. ಓಕೆನಾ ಗೈಸ್, ವಿಡಿಯೋ ನೋಡಿದ್ರಲ್ಲ. ಸೊ ಇದೇ ಟೈಪ್ ಸ್ಟೋರಿ ವಿಡಿಯೋ ನಾವು ಯಾವ ಥರ ಮಾಡೋದಂತ ಕಲಿಯೋಣ ಇವತ್ತಿನ ವಿಡಿಯೋದಲ್ಲಿ. ಸೊ ಸ್ಟೆಪ್ ಬೈ ಸ್ಟೆಪ್ ನೋಡಿ, ಲಾಸ್ಟ್ವರೆಗೂ ನೋಡಿ. ಓಕೆನಾ ಗೈಸ್, ಸೊ ಬನ್ನಿ ಗೈಸ್, ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇವತ್ತಿನ ಕಮೆಂಟ್ ಪಿನಲ್ಲಿ ಬಂದುಬಿಟ್ಟು ಇವರು ನಾನು ಸ್ಕ್ರೀನ್ಶಾಟ್ನ ಹಾಕಿದ್ದೀನಲ್ಲ. ಸೊ ಇವ್ರ ಚಾನಲ್ಗೆ ಹೋಗ್ಬಿಟ್ಟು ಫುಲ್ ಸಪೋರ್ಟ್ನ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ನಿಮ್ಮ ಚಾನಲ್ನ ಪ್ರಮೋಷನ್ ಮಾಡಬೇಕಂದ್ರೆ ಏನಾದರೂ ಒಂದು ಕಾಮೆಂಟ್ ಮಾಡಿ, ಇದರ ಜೊತೆಗೆ ನಮ್ಮ ಚಾನಲ್ನು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆನಾ ಗೈಸ್, ಸೊ ಬನ್ನಿ ಗೈಸ್, ಸ್ವಲ್ಪನೂ ಟೈಮ್ ವೇಸ್ಟ್ ಮಾಡಿದೆ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಾವೀಗ ಬಂದಿದ್ದು ನಮ್ಮ ಸ್ಕ್ರೀನ್ ರೆಕಾರ್ಡಿಂಗ್ ಮೇಲೆ. ಸೊ ಫಸ್ಟು ನಾವು ಯಾವುದೇ ಒಂದು ವಿಡಿಯೋ ಮಾಡಬೇಕಂದ್ರೆ ನಮಗೆ ಸ್ಟೋರಿ ಇರಬೇಕು. ಸೊ ಸ್ಟೋರಿಗೆ ಬಂದುಬಿಟ್ಟು ನಾವು ChatGPT ಅಪ್ಲಿಕೇಶನ್ ಏನಿದೆ ನಾವು ಇದರದ್ದು ಯೂಸ್ ಮಾಡ್ಕೊಳ್ಳೋಣ. ಓಕೆನಾ, ಸೊ ChatGPT ಬಂದುಬಿಟ್ಟು ನಿಮಗೆ ಒಳ್ಳೆ ಸ್ಟೋರಿ ಕೊಡುತ್ತೆ. ನೀವು ಎಷ್ಟು ಬೇಕಿದ್ರೂ ಸ್ಟೋರಿ ಜನ್ರೇಟ್ ಮಾಡ್ಕೋಬೋದು ChatGPTಯಲ್ಲಿ. ಆ್ಯಂಡ್ ಹಂಗೈಸ್, ಇಲ್ಲಿ ನಿಮಗೆ ಯಾವ ಥರ ಸ್ಟೋರಿ ಬೇಕು, ನಿಮಗೆ ಅಡ್ವೆಂಚರ್ ಸ್ಟೋರಿ ಬೇಕಾ, ಇಲ್ಲ ನಿಮಗೆ ಕಿಡ್ಸ್ ಸ್ಟೋರಿ ಬೇಕಾ, ಇಲ್ಲ ಆ್ಯನಿಮಲ್ ಸ್ಟೋರಿ ಬೇಕಾ, ಯಾವ ಥರ ಸ್ಟೋರಿ ಬೇಕಾ ಆ ಸ್ಟೋರಿ ನೀವು ಇಲ್ಲಿ ಕೇಳ್ಬೋದು. ಫಾರ್ ಎಕ್ಸಾಂಪಲ್ಗೆ ನಾನಿಲ್ಲಿ ಹೇಳ್ತೀನಿ, ನನಗೆ ಒಂದು ಬಡ ರೈತನ ಕತೆ ಬರೆದು ಕೊಡಿ 100 ವರ್ಡ್ಸಲ್ಲಂತ. ಓಕೆನಾ ನೋಡಿ ಗೈಸ್, ನಾನಿಲ್ಲಿ ಟೈಪ್ ಮಾಡ್ಕೊಂಡಿದ್ದೀನಿ, ನನಗೆ ಒಂದು ಬಡ ರೈತನ ಕತೆ ಬರೆದು ಕೊಡಿ 200 ವರ್ಡ್ಸಲ್ಲಿ ಕನ್ನಡದಲ್ಲಿ ಬರೆದು ಕೊಡಿ ಅಂತ. ಸೊ ಸಿಂಪಲಿ ನಾವೇನು ಮಾಡಬೇಕು, ಇಲ್ಲಿ ಸೆಂಡ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು. ಸೆಂಡ್ ಬಟನ್ ಮೇಲೆ ಕ್ಲಿಕ್ ಮಾಡಿದ್ದು ನೀವು ಇಲ್ಲಿ ನೋಡ್ಬೋದು, ನಮ್ಮದು ಟೈಪಿಂಗ್ ಬಂದುಬಿಟ್ಟು ಸ್ಟಾರ್ಟ್ ಆಗಿದೆ. ಓಕೆನಾ, ಸೊ ನಮ್ಮದು ಒಂದು ರಾಮಯ್ಯ ಒಂದು ಸಣ್ಣ ಹಳ್ಳಿ ವಾಸಿಸುತ್ತಿದ್ದ ಬಡ ರೈತ, ಅವನಿಗೆ ಇದ್ದಿದ್ದು ಕೇವಲ 1 ಎಕರೆ ಅಂತ ಏನೋ ಒಂದು ಸ್ಟೋರಿ ಇದೆ. ಬೈ ಚಾನ್ಸ್ ನಿಮಗೆ ಈ ಸ್ಟೋರಿ ಏನಾದರೂ ಇಷ್ಟ ಆಗಿಲ್ಲ ಅಂದರೆ ನಿಮಗೆ ನೀವೇನು ಮಾಡ್ಬೋದು, ಇಲ್ಲಿ ಟೈಪ್ ಮಾಡಿಬಿಟ್ಟು ಹೇಳ್ಬೋದು ನನಗೆ ಬೇರೆ ಕತೆ ಬರೆದು ಕೊಡಿ ಅಂತ. ಓಕೆನಾ, ಈಗ ಬಂದುಬಿಟ್ಟು ನಾವೇನು ಮಾಡಬೇಕು, ಈ ಸ್ಟೋರಿ ಇದು ಬಂದುಬಿಟ್ಟು ಸೀನ್ ಬೈ ಸೀನ್ ಪ್ರಾಂಪ್ಟ್ ಕೇಳಬೇಕು ಪಿಕ್ಸಾರ್ ಸ್ಟೈಲಲ್ಲಿ. ಓಕೆನಾ, ನಾನಿಲ್ಲಿ ಬರ್ಕೊಳ್ತೀನಿ ನೋಡಿ ಗೈಸ್, ನಾನಿಲ್ಲಿ ಟೈಪ್ ಮಾಡ್ಕೊಂಡಿದ್ದೀನಿ, ನನಗೆ ಈ ಕತೆದು ಸೀನ್ ಬೈ ಸೀನ್ ಪ್ರಾಂಪ್ಟ್ ಬರೆದು ಕೊಡಿ, ಕ್ಯಾರೆಕ್ಟರ್ದು ಡೀಟೇಲ್ಸ್ ಎಲ್ಲ ಪ್ರಾಂಪ್ಟಲ್ಲೂ ಮೆನ್ಷನ್ ಇರಲಿ, ಪಿಕ್ಸಾರ್ ಸ್ಟೈಲಲ್ಲಿ ಬರೆದು ಕೊಡಿ ಅಂತ ನಾನು ಹೇಳಿದ್ದೀನಿ. ಓಕೆನಾ, ಸೊ ಸಿಂಪಲಿ ನಾವಿಲ್ಲಿ ಸೆಂಡ್ ಬಟನ್ ಮೇಲೆ ಕ್ಲಿಕ್ ಮಾಡೋಣ. ಸೆಂಡ್ ಬಟನ್ ಮೇಲೆ ಕ್ಲಿಕ್ ಮಾಡಿದ್ದು ಗೈಸ್, ನಮಗೆ ಈ ಸ್ಟೋರಿದು ಪ್ರಾಂಪ್ಟ್ ಏನಿದೆ ಸೀನ್ ಬೈ ಸೀನ್ ಇಲ್ಲಿ ಬರೆದು ಕೊಟ್ಟಿದ್ದಾರೆ, ನೀವು ನೋಡ್ಬೋದು. ಕ್ಯಾರೆಕ್ಟರ್ದು ಡೀಟೇಲ್ ಕೂಡ ನಮಗೆ ಇಲ್ಲಿ ಬರೆದು ಕೊಟ್ಟಿದ್ದಾರೆ ಕನ್ನಡದಲ್ಲಿ. ಓಕೆನಾ, ಪ್ರಾಂಪ್ಟು ನೋಡಿ, ಸೀನ್ 1, ಸೀನ್ 2, ಸೀನ್ 3, ಸೊ ಎಲ್ಲಾನು ಬಂದುಬಿಟ್ಟು ನಮಗೆ ಬರೆದು ಕೊಟ್ಟಿದ್ದಾರೆ. ಸೊ ಈಗ ನಮಗೆ ಏನು ಮಾಡಬೇಕು, ಮೇಯ್ನ್ ಕ್ಯಾರೆಕ್ಟರ್ದು ಡೀಟೇಲ್ ಏನಿದೆ ಅದು ಇಂಗ್ಲೀಷಲ್ಲಿ ನಾವು ಬರ್ಸ್ಕೋಬೇಕು. ಓಕೆನಾ, ಸೊ ಇದೆಲ್ಲ ಆದಮೇಲೆ ನಾವು ಒಂದ್ಸಲ ನೋಡೋಣ. ಕ್ಯಾರೆಕ್ಟರ್ದು ಡೀಟೇಲ್ ಏನಿದೆ ಇದನ್ನು ನಾವು ಕಾಪಿ ಮಾಡಿಬಿಟ್ಟು ಇಲ್ಲಿವರೆಗೂ ಕಾಪಿ ಮಾಡಿಬಿಟ್ಟು ಇದನ್ನು ಇಲ್ಲಿ ಪೇಸ್ಟ್ ಮಾಡೋಣ. ಪೇಸ್ಟ್ ಮಾಡಾದ್ಮೇಲೆ ಇದನ್ನು ಇಂಗ್ಲೀಷಲ್ಲಿ ಬರೆದು ಕೊಡಿ, ಇಂಗ್ಲೀಷ್ ಅಲ್ಲಿ ಬರೆದು ಕೊಡಿ ಸಿಂಪಲ್. ಇದಿಷ್ಟು ಸೆಂಡ್ ಮಾಡಿದರೆ ಅದು ನಮಗೆ ಇಂಗ್ಲೀಷ್ ವರ್ಷನಲ್ಲಿ ಬರೆದು ಕೊಡ್ತಾರೆ, ನೀವು ನೋಡ್ಬೋದು. ಇದು ಕ್ಯಾರೆಕ್ಟರ್. ಓಕೆನಾ, ಸೊ ಈಗ ನಮ್ಗೆ ಏನು ಮಾಡಬೇಕು, ಈಗ ಸಿಂಪಲ್ಲಿ ನಾವು ಬ್ಯಾಕ್ ಬರೋಣ. ಬ್ಯಾಕ್ ಬಂದಾದ್ಮೇಲೆ ಗೈಸ್, ಈಗ ನಮ್ಗೆ ಏನು ಮಾಡಬೇಕು, ಈ ಗೂಗಲ್ ಏನಿದೆ ಅಪ್ಲಿಕೇಶನು ಓಪನ್ ಮಾಡ್ಕೋಬೇಕು. ನಾವು ಸಿಂಪಲ್ ಇಲ್ಲಿ ಗೂಗಲ್ ಅಪ್ಲಿಕೇಶನ್ ಏನಿದೆ ಓಪನ್ ಮಾಡ್ಕೊಳ್ಳೋಣ. ಓಪನ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಟೈಪ್ ಮಾಡಿ ವಿಸ್ಕ್ AI ಅಂತ. ಓಕೆನಾ, ಸೊ ನಾನು ಇಲ್ಲಿ ಆಲ್ರೆಡಿ ಟೈಪ್ ಮಾಡಿಟ್ಟಿದ್ದೀನಿ ನೋಡಿ, WHISK AI ವಿಸ್ಕ್ AI ಅಂತ ಟೈಪ್ ಮಾಡಿ. ಟೈಪ್ ಮಾಡಾದ್ಮೇಲೆ ಮೊದಲನೇ ವೆಬ್ಸೈಟ್ ನಿಮಗೆ ಕಾಣಿಸ್ತಿತ್ತಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ.
ಇದ್ರ ಮೇಲೆ ಕ್ಲಿಕ್ ಮಾಡಾದಮೇಲೆ ನಿಮಗೆ ಈ ಥರ ಒಂದು ಇಂಟರ್ಫೇಸು ನೋಡೋಕ್ಕೆ ಸಿಗುತ್ತೆ. ಓಕೆನಾ. ಅದಾದಮೇಲೆ ಇಲ್ಲಿ ನಿಮಗೆ ಒಂದು ಜಿಮೇಲ್ ಕೊಟ್ಟು ಲಾಗಿನ್ ಮಾಡಿಕೊಡಿ. ನಾನು ಆಲ್ರೆಡಿ ಲಾಗಿನ್ ಮಾಡ್ಕೊಂಡಿದ್ದೀನಿ. ಯಾವುದಾದ್ರೂ ಜಿಮೇಲ್ ಕೊಡ್ಬೋದು. ಇಲ್ಲಿ ಬ್ರೌಸ್ ಗ್ಯಾಲರಿ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಎಂಟರ್ ಎ ಟೂಲ್ ಆಪ್ಷನ್ ನಿಮ್ಗೆ ಇಲ್ಲಿ ಕಾಣಿಸ್ತಿದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ನೋಡಿ ಡಿಸ್ಕ್ರೈಬ್ ಯುವರ್ ಐಡಿಯಾ ಅಂತ ಇದೆ. ಸೊ ನಾವೇನು ಮಾಡಬೇಕು, ಫಸ್ಟು ನಮ್ಮದು ಬಂದುಬಿಟ್ಟು ಏನು ಕ್ಯಾರೆಕ್ಟರ್ದು ಪ್ರಾಂಪ್ಟ್ ಇದೆ. ಓಕೆನಾ. ಸೊ ಈ ಕ್ಯಾರೆಕ್ಟರ್ದು ಪ್ರಾಂಪ್ಟ್ ಏನಿದೆ ನಾವು ಇದನ್ನು ಇಲ್ಲಿಂದ ಕಾಪಿ ಮಾಡ್ಕೊಳ್ಳೋಣ. ಓಕೆನಾ. ಸೊ ನಾನಿಲ್ಲಿ ಫುಲ್ಲು ಈ ಡೀಟೇಲ್ಸ್ ಏನಿದೆ ಇದನ್ನು ಕಾಪಿ ಮಾಡ್ಕೊಳ್ತೀನಿ. ಕಾಪಿ ಮಾಡ್ಕೊಂಡಾದಮೇಲೆ ಸಿಂಪಲಿ ನಾನಿಲ್ಲಿ ಪೇಸ್ಟ್ ಮಾಡ್ತೀನಿ. ಪೇಸ್ಟ್ ಮಾಡಾದಮೇಲೆ ಈಗ ಸಿಂಪಲಿ ಈ ಸೆಂಡ್ ಆಪ್ಷನ್ ಕಾಣಿಸ್ತಿದೆಯಲ್ಲ, ಈ ಸೆಂಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡೋಣ. ಸೊ ಸೆಂಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡೋಕ್ಕಿಂತ ಮುಂಚೆ ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಾವು ಸೈಜ್ನ ಸೆಲೆಕ್ಟ್ ಮಾಡ್ಕೊಳ್ಳೋಣ. ಸೊ ನಾನಿಲ್ಲಿ ಲ್ಯಾಂಡ್ ಸ್ಪೇಸ್ ಏನಿದೆ ಅದನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಸೊ ನಾವು ಲಾಂಗ್ ವೀಡಿಯೋಸು ಜನ್ರೇಟ್ ಮಾಡ್ತಾ ಇದ್ದೀವಿ ಹಾಗಾಗಿ. ಸೊ ಸಿಂಪಲಿ ಈಗ ನಾವೇನು ಮಾಡೋಣ, ಇದು ಸೆಂಡ್ ಬಟನ್ ಮೇಲೆ ಕ್ಲಿಕ್ ಮಾಡೋಣ. ಸೆಂಡ್ ಬಟನ್ ಮೇಲೆ ಕ್ಲಿಕ್ ಮಾಡಿದ್ದು ನಮ್ಮದು ಫೋಟೋ ಏನಿದೆ ಜನ್ರೇಟ್ ಆಗೋದಕ್ಕೆ ಸ್ಟಾರ್ಟ್ ಆಗಿದೆ. ನಾವು ವೆಯ್ಟ್ ಮಾಡೋಣ ಒಂದು ಸ್ವಲ್ಪ. ಓಕೆನಾ. ಸೊ ಇದು ಜನ್ರೇಟ್ ಆಗಿದ್ದು, ಈ ಫೋಟೋ ನಾನು ಏನಕ್ಕೆ ಜನ್ರೇಟ್ ಮಾಡ್ತಾ ಇದ್ದೀನಿ ಅಂದರೆ ರೆಫರೆನ್ಸ್ಗೆ. ನಮಗೆ ಕ್ಯಾರೆಕ್ಟರ್ ಬಂದುಬಿಟ್ಟು ಒಂದೇ ಥರ ಬೇಕಲ್ವಾ ಎಲ್ಲ ಇದರಲ್ಲೂ, ಹಾಗಾಗಿ ನಾನಿದು ರೆಫರೆನ್ಸ್ಗೆ ತಗೋತಾ ಇದ್ದೀನಿ. ಸೊ ನಮಗಿದು ಎರಡೂ ಇಷ್ಟ ಆಗಿಲ್ಲ ಅಂದರೆ ನಾವೇನು ಮಾಡ್ಬೋದು, ಮತ್ತೆ ಸೆಂಡ್ ಬಟನ್ ಮೇಲೆ ಕ್ಲಿಕ್ ಮಾಡ್ಬೋದು. ಇದು ಫ್ರೀ ಆಫ್ ಕಾಸ್ಟು. ನೀವು ಎಷ್ಟು ಬೇಕಿದ್ರೂ ಬಂದುಬಿಟ್ಟು ಏನು ಮಾಡ್ಬೋದು, ಫೋಟೋಸ್ನ ಇಲ್ಲಿ ಜನ್ರೇಟ್ ಮಾಡ್ಬೋದು. ಅನ್ಲಿಮಿಟೆಡು ಆ್ಯಂಡ್ ಫ್ರೀನೂ ಕೂಡ. ಆ್ಯಂಡ್ ವೀಡಿಯೋ ಮಾತ್ರ ಇಲ್ಲಿಂದ ಜನ್ರೇಟ್ ಮಾಡೋಕ್ಕಾಗಲ್ಲ, ಯಾಕಂದರೆ ಇಲ್ಲಿ ವೀಡಿಯೋಗೆ ನಿಮಗೆ ದುಡ್ಡು ಕೇಳ್ತಾರೆ ಜಾಸ್ತಿ. ಓಕೆನಾ. ಸೊ ನಾವು ಇಲ್ಲಿ ನೇಮ್ನ ರಿಮೂವ್ ಮಾಡಿಬಿಡೋಣ. ನೇಮ್ ರಿಮೂವ್ ಮಾಡಿದರೆ ನಮಗೆ ನೇಮ್ ಬೇಡ. ಸೊ ಸಿಂಪಲಿ 45 ಇಯರ್ಸ್ ಇರಲಿ. ಓಕೆ. ಈಗ ನಾನು ಸೆಂಡ್ ಮಾಡ್ತೀನಿ. ಆ ನೇಮ್ ಬಂದುಬಿಟ್ಟು ಆ ಕ್ಯಾರೆಕ್ಟರ್ ಡೀಟೇಲ್ ಮೇಲೆ ಬರ್ತಾ ಇದೆ. ಸೊ ನಮಗೆ ಕ್ಯಾರೆಕ್ಟರ್ ಡೀಟೇಲ್ ಮೇಲೆ ನೇಮ್ ಬರೋದೇನು ಬೇಡ, ಜಸ್ಟ್ ನಮಗೆ ಕ್ಯಾರೆಕ್ಟರ್ ಬಂದರೆ ಸಾಕು. ಓಕೆನಾ. ಸೊ ನಾವು ರೆಫರೆನ್ಸ್ಗೆ ಆ ಕ್ಯಾರೆಕ್ಟರ್ನ ತಗೋತಾ ಇದ್ದೀವಿ. ನೋಡಿ ಈಗ ಬಂತಲ್ವಾ. ಸೊ ನನಗೆ ಇದರಲ್ಲಿ ಬಂದುಬಿಟ್ಟು ಯಾವ್ದು ಇಷ್ಟ ಆಯಿತು ಅಂದರೆ ಇದು ಇಷ್ಟ ಆಯಿತು. ಇದನ್ನು ನಾನು ಸಿಂಪಲಿ ಏನು ಮಾಡ್ತೀನಿ, ಈ ಡೌನ್ಲೋಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಡೌನ್ಲೋಡ್ನ ಮಾಡ್ಕೊಳ್ತೀನಿ. ನಮ್ಮದು ಫೋಟೋ ಏನಾಯಿತು, ಡೌನ್ಲೋಡ್ ಆಯಿತು. ಈಗ ನಮ್ಗೆ ಏನು ಮಾಡಬೇಕು, ಇದು ಏನು ನಾವು ಈಗ ಪೇಸ್ಟ್ ಮಾಡಿದ್ವಲ್ಲ ಇದನ್ನು ನಾವು ಇಲ್ಲಿಂದ ರಿಮೂವ್ ಮಾಡ್ಕೊಳ್ಳೋಣ. ರಿಮೂವ್ ಮಾಡ್ಕೊಂಡಾದಮೇಲೆ ಫಸ್ಟ್ನೇದು ಬಂದುಬಿಟ್ಟು ಇಲ್ಲಿ ಆ್ಯಡ್ ಇಮೇಜ್ ನಿಮಗೆ ಆಪ್ಷನ್ ಕಾಣಿಸ್ತಿದೆಯಲ್ಲ, ಸಿಂಪಲಿ ಆ್ಯಡ್ ಇಮೇಜ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ನಿಮಗೆ ಇಮೇಜ್ ಆ್ಯಡ್ ಮಾಡೋ ಆಪ್ಷನ್ ಕಾಣಿಸ್ತಿದೆಯಲ್ಲ, ಈ ಎಡಿಟ್ ಬಟನ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಡಿ. ಇಲ್ಲಿ ಇಮೇಜ್ ಆಪ್ಷನ್ ಕಾಣಿಸ್ತಿದೆಯಲ್ಲ, ಈ ಇಮೇಜ್ ಆಪ್ಷನ್ ಮೇಲೆ ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಅಗ್ರಿ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಫೋಟೋಸ್ ಆ್ಯಂಡ್ ವೀಡಿಯೋಸ್ ಮೇಲೆ ಕ್ಲಿಕ್ ಮಾಡಿ. ಅದಾದಮೇಲೆ ಮೊದಲನೇ ಫೋಟೋ ನಾವೇನು ಈಗ ಡೌನ್ಲೋಡ್ ಮಾಡಿದ್ವಲ್ಲ ಇದನ್ನು ನಾನು ಸೆಲೆಕ್ಟ್ ಮಾಡ್ಕೊಳ್ತೀನಿ. ಆ್ಯಡ್ ಆಯ್ತಲ್ಲ ಫೋಟೋ. ಸೊ ಆ್ಯಡ್ ಆಗ್ತಿದೆ ಫೋಟೋ. ನಾವು ಒಂದು ಸ್ವಲ್ಪ ವೆಯ್ಟ್ ಮಾಡೋಣ. ಇದು ಏನಕ್ಕೆ ನಾವು ಆ್ಯಡ್ ಮಾಡ್ತಿದ್ದೀವಂದರೆ ಸೊ ನಮಗೆ ಎಲ್ಲ ಫೋಟೋಸಲ್ಲೂ ಸೇಮ್ ಕ್ಯಾರೆಕ್ಟರ್ ಬೇಕಲ್ವಾ, ಹಾಗಾಗಿ. ಈಗ ನಿಮಗೆ ಇಲ್ಲಿ ಆಪ್ಷನ್ ಕಾಣಿಸ್ತಿದೆಯಲ್ಲ ಡಿಸ್ಕ್ರೈಬ್ ಯುವರ್ ಪ್ರಾಂಪ್ಟ್ ಅಂತ. ಸೊ ಸಿಂಪಲಿ ಈಗ ನಾವು ವಾಪಸ್ ChatGPTಗೆ ಬರೋಣ. ಸೊ ಮೊದಲನೇ ಪ್ರಾಂಪ್ಟ್ ನಮ್ದು ಏನಿದೆ ಅದನ್ನು ನಾನು ಇಲ್ಲಿಂದ ಸೆಲೆಕ್ಟ್ ಮಾಡ್ಕೊಳ್ತೀನಿ. ಕಾಪಿ ಮಾಡಿಕೊಂಡು ಇಲ್ಲಿಂದ ಇಲ್ಲಿವರೆಗೂ ಕಾಪಿ ಮಾಡಿಕೊಂಡು ಸೊ ಮೊದಲನೇ ಪ್ರಾಂಪ್ಟ್ ಏನಿದೆ ನಾನು ಇಲ್ಲಿ ಆ್ಯಡ್ ಮಾಡಿಬಿಟ್ಟು ಸಿಂಪಲ್ ಇಲ್ಲಿ ಸೆಂಡ್ ಬಟನ್ ಮೇಲೆ ಕ್ಲಿಕ್ ಮಾಡ್ತೀನಿ. ಸೆಂಡ್ ಬಟನ್ ಮೇಲೆ ಕ್ಲಿಕ್ ಮಾಡಿದ್ದು ನೋಡಿ ನಮ್ಮ ಫೋಟೋ ಬಂದುಬಿಟ್ಟು ಜನ್ರೇಟ್ ಆಗೋದಕ್ಕೆ ಸ್ಟಾರ್ಟ್ ಆಗಿದೆ. ಸೊ ನಮ್ಮ ಫೋಟೋ ಜನ್ರೇಟ್ ಈಗ ಸೇಮ್ ಕ್ಯಾರೆಕ್ಟರ್ ಜೊತೆನೇ ಆಗುತ್ತೆ. ಓಕೆನಾ. ನಮ್ಮ ಕ್ಯಾರೆಕ್ಟರ್ ಬಂದುಬಿಟ್ಟು ಇಲ್ಲಿ ಚೇಂಜ್ ಆಗೋಲ್ಲ, ಸೇಮೇ ಇರುತ್ತೆ. ಸೊ ನಾವು ಒಂದು ಸ್ವಲ್ಪ ವೆಯ್ಟ್ ಮಾಡೋಣ. ನೀವು ನೋಡಿದ್ರಲ್ಲ ಸೇಮೇ ಕ್ಯಾರೆಕ್ಟರ್ ಬಂದಿದೆ. ಈಗ ನಾವೇನು ಅಪ್ಲೋಡ್ ಮಾಡಿದ್ವಿ ಸೇಮೇ ಬಂದಿದೆ. ಸೊ ನಿಮ್ಗೆ ಇದರಲ್ಲಿ ಯಾವುದು ಇಷ್ಟ ಆಗುತ್ತೆ ಅದನ್ನು ನೀವು ಇಲ್ಲಿಂದ ಸೆಲೆಕ್ಟ್ ಮಾಡ್ಕೊಂಡು ಡೌನ್ಲೋಡ್ ಮಾಡ್ಕೊಳ್ಳಿ. ನಾನು ಇದು ಇಷ್ಟ ಆಗಿದೆ ನನಗೆ, ಇದನ್ನು ನಾನು ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ ಫಸ್ಟ್ನೇ ಇಮೇಜ್. ಅದಾದಮೇಲೆ ನಾವು ಮತ್ತೆ ಇದನ್ನು ಇಲ್ಲಿಂದ ರಿಮೂವ್ ಮಾಡ್ಕೊಳ್ಳೋಣ ಫಸ್ಟ್ನೇ ಪ್ರಾಂಪ್ಟು. ಸೊ ನಾನು ಇದನ್ನು ಇಲ್ಲಿಂದ ರಿಮೂವ್ ಮಾಡ್ಕೊಳ್ತೀನಿ. ರಿಮೂವ್ ಮಾಡ್ಕೊಂಡಾದಮೇಲೆ ಎರಡನೇ ಪ್ರಾಂಪ್ಟ್ ಏನಿದೆ ನಮ್ಮದು ಅದನ್ನು ನಾನು ಇಲ್ಲಿಂದ ಕಾಪಿನ ಮಾಡ್ಕೊಳ್ತೀನಿ. ಎರಡನೇ ಪ್ರಾಂಪ್ಟ್ ಕಾಪಿ ಮಾಡ್ಕೊಂಡಾದ್ಮೇಲೆ ಮತ್ತೆ ಇಮೇಜ್ ಹಂಗೆ ಇರಕ್ಕೆ ಬಿಡಿ, ಜಸ್ಟ್ ಪ್ರಾಂಪ್ಟ್ನ ಮಾತ್ರ ರಿಮೂವ್ ಮಾಡಿಬಿಟ್ಟು ಆ್ಯಡ್ ಮಾಡ್ತಾ ಹೋಗಿ. ಸೊ ಎಲ್ಲ ಫೋಟೋನು ಇದೇ ಥರ ಪ್ರಾಂಪ್ಟ್ನ ಜಸ್ಟ್ ರಿಮೂವ್ ಮಾಡಿ ಬೇರೆ ಪ್ರಾಂಪ್ಟ್ನ ಹಾಕಿ. ಎರಡನೇ ಪ್ರಾಂಪ್ಟ್ ಏನಿದೆ ಅದನ್ನು ಹಾಕಿ, ಮತ್ತು ಫೋಟೋ ಏನಿದೆ ಅದು ಹಂಗೆ ಇರಕ್ಕೆ ಬಿಡಿ. ಯಾವ ಫೋಟೋ ಅಂದರೆ ಈ ಫೋಟೋ. ಓಕೆನಾ. ಇದನ್ನು ಏನು ಚೇಂಜಸ್ ಮಾಡಬೇಡಿ, ರಿಮೂವ್ ಏನು ಮಾಡೋಕ್ಕೆ ಹೋಗಬೇಡಿ, ಯಾಕಂದರೆ ನಮಗೆ ಕ್ಯಾರೆಕ್ಟರ್ ಒಂದೇ ಥರ ಬೇಕಲ್ವಾ, ಹಾಗಾಗಿ. ಸೊ ಇಲ್ಲಿ ನಿಮಗೆ ಯಾವ್ದು ಇಷ್ಟ ಆಗ್ತಿದೆ ನೋಡಿ ಫೋಟೋ. ಸೊ ನಂಗೆ ಇದು ಇಷ್ಟ ಆಯಿತು, ನಾನು ಇದನ್ನು ಇಲ್ಲಿಂದ ಡೌನ್ಲೋಡ್ ಮಾಡ್ಕೊತೀನಿ. ಇನ್ನೊಂದು ಫೋಟೋನು ನಾನು ನಿಮಗೆ ಜನ್ರೇಟ್ ಮಾಡಿಬಿಡ್ತೀನಿ, ಇಲ್ಲಾಂದರೆ ನೀವು ಕನ್ಫ್ಯೂಸ್ಡ್ ಆಗಿಬಿಡ್ತೀರ. ಇದನ್ನು ನಾವು ರಿಮೂವ್ ಮಾಡ್ಕೊಳ್ಳೋಣ. ರಿಮೂವ್ ಮಾಡ್ಕೊಂಡಾದ್ಮೇಲೆ ನಮ್ಮದು ಮೂರನೇ ಪ್ರಾಂಪ್ಟ್ ಏನಿದೆ ಅದನ್ನು ನಾನು ಇಲ್ಲಿಂದ ಕಾಪಿ ಮಾಡ್ಕೊಳ್ತೀನಿ. ಕಾಪಿ ಮಾಡ್ಕೊಂಡಾದ್ಮೇಲೆ ಸಿಂಪಲಿ ನಾನು ಏನು ಮಾಡ್ತೀನಿ, ಇಲ್ಲಿ ಡಿಸ್ಕ್ರೈಬ್ ಯುವರ್ ಐಡಿಯಾ ಅಂತ ಇದೆಯಲ್ಲ, ಇಲ್ಲಿ ಬಂದುಬಿಟ್ಟು ನಾನು ಅದನ್ನು ಮೂರನೇ ಪ್ರಾಂಪ್ಟ್ ಏನಿದೆ ಅದನ್ನು ಕಾಪಿ ಆಗಿಲ್ಲ ಅನಿಸುತ್ತಿದ್ದು, ಇದನ್ನು ಕಾಪಿ ಮಾಡಿಕೊಂಡು ಮೂರನೇ ಪ್ರಾಂಪ್ಟು
ಇಲ್ಲಿ ಸಿಂಪಲ್ಲಿ ನಾನು ಪೇಸ್ಟ್ ಮಾಡಿಬಿಟ್ಟು ಸ್ಯಾನ್ ಬಟನ್ ಮೇಲೆ ಕ್ಲಿಕ್ ಮಾಡ್ತೀನಿ. ಸ್ಯಾನ್ ಬಟನ್ ಮೇಲೆ ಕ್ಲಿಕ್ ಮಾಡಿದ್ದು ನಮ್ಮದು ಫೋಟೋ ಏನಿದೆ ಅದು ಜನ್ರೇಟ್ ಆಗ್ತಿದೆ. ನಾವು ಒಂದು ಸ್ವಲ್ಪ ವೆಯ್ಟ್ ಮಾಡೋಣ. ಈ ಫೋಟೋಯಿಂದ ವೀಡಿಯೋನು ಯಾವ ಥರ ಮಾಡೋದಂತಲೂ ನಿಮ್ಗೆ ಹೇಳ್ಕೊಡ್ತೀನಿ, ಒಂದು ಸ್ವಲ್ಪ ವೆಯ್ಟ್ ಮಾಡಿ, ಓಕೆನಾ. ಸೊ ವೆಯ್ಟ್ ಮಾಡೋಣ, ಜನ್ರೇಟ್ ಆಗ್ತಿದೆ. ಸೊ ನೋಡಿ ಜನ್ರೇಟ್ ಆಗಿದೆ, ನೀವು ನೋಡ್ಬೋದು ಇಲ್ಲಿ, ಓಕೆನಾ. ಸೊ ನಮಗೆ ಯಾವುದು ಇದು ನಮಗೆ ಈ ಇಮೇಜ್ ಏನಿದೆ ಇದನ್ನು ನಾನು ಇಲ್ಲಿಂದ ಡೌನ್ಲೋಡ್ ಮಾಡ್ಕೊಳ್ತೀನಿ, ಓಕೆನಾ. ಡೌನ್ಲೋಡ್ ಆಗಿದೆ. ಸೊ ಇದು ಫೋಟೋಸ್ ಎಲ್ಲ ಜನ್ರೇಟ್ ಮಾಡಾದ್ಮೇಲೆ ವೀಡಿಯೋ ಯಾವ ಥರ ಮಾಡೋದಂತ ಹೇಳ್ತೀನಿ. ಸೊ ಈಗ ನಾವು ವಿಡಿಯೋ ಜನ್ರೇಟ್ ಮಾಡೋಕ್ಕೆ ಸಿಂಪಲ್ಲಿ ನಾವೇನು ಮಾಡಬೇಕೀಗ ಕ್ರೋಮ್ ಅಪ್ಲಿಕೇಶನ್ ಏನಿದೆ ಓಪನ್ನ ಮಾಡ್ಕೊಳ್ಳೋಣ. ಓಪನ್ ಮಾಡ್ಕೊಂಡಾದ್ಮೇಲೆ ಸಿಂಪಲ್ ಇಲ್ಲಿ ಟೈಪ್ ಮಾಡಿ ಮೀಟಾ AI ಅಂತ, ಓಕೆನಾ. ಟೈಪ್ ಮಾಡಿಕೊಂಡು ಮೊದಲನೇ ವೆಬ್ಸೈಟ್ ಏನಿದೆ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡಾದ್ಮೇಲೆ ಇದನ್ನು ನೀವು ಲಾಗಿನ್ ಮಾಡ್ಕೋಬೇಕು. ನಿಮ್ದು ಯಾವುದಾದ್ರೂ ಒಂದು ಜಿಮೇಲ್ನ ಕೊಟ್ಬಿಟ್ಟು ಲಾಗಿನ್ನ ಮಾಡ್ಕೊಳ್ಳಿ. ಲಾಗಿನ್ ಮಾಡ್ಕೊಂಡಾದ್ಮೇಲೆ ಗೈಸ್ ನೋಡಿ ಗೈಸ್, ನಾವು ಈ ಥರ ನಮ್ಮದು ಮೀಟಾ AI ಅಪ್ಲಿಕೇಶನ್ ಓಪನ್ ಮಾಡ್ಕೊಂಡಾದ್ಮೇಲೆ ಸಿಂಪಲ್ ಇಲ್ಲಿ ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡೋಣ. ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡಿದರೆ ಆ್ಯಡ್ ಮೀಡಿಯಾ ಮೇಲೆ ಕ್ಲಿಕ್ ಮಾಡೋಣ. ಇಲ್ಲಿ ಫೋಟೋಸ್ ಆ್ಯಂಡ್ ವೀಡಿಯೋಸ್ ಅಂತ ಇದೆಯಲ್ಲ, ನಾವು ಸಿಂಪಲ್ಲಿ ಫೋಟೋಸ್ನ ಸೆಲೆಕ್ಟ್ ಮಾಡ್ಕೊಳ್ಳೋಣ. ಫೋಟೋಸ್ನ ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ಮೊದಲನೇ ಫೋಟೋ ಏನಿತ್ತು ನಾವು ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳೋಣ. ಅದನ್ನು ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ಸಿಂಪಲ್ಲಿ ಇಲ್ಲಿ ಆ್ಯನಿಮೇಟ್ ಅಂತ ಟೈಪ್ ಮಾಡಿ ಅಷ್ಟೇ, ಓಕೆನಾ. ನಾನಿಲ್ಲಿ ಆ್ಯನಿಮೇಟ್ ಅಂತ ಟೈಪ್ ಮಾಡ್ತೀನಿ. ಜಸ್ಟ್ ಆ್ಯನಿಮೇಟ್ ಅಂತ ಟೈಪ್ ಮಾಡಬೇಕು, ಬೇರೆ ಏನು ಟೈಪ್ ಮಾಡೋ ಹಾಗಿಲ್ಲ. ಆ್ಯಂಡ್ ನಿಮಗಿಲ್ಲಿ ಯಾವುದೇ ವಾಟರ್ ಮಾರ್ಕ್ ಬರಲ್ಲ. ಇದರಲ್ಲಿಂದ ನೀವು ಡೌನ್ಲೋಡ್ ಮಾಡಿಕೊಂಡ್ರೆ ಡೆಸ್ಕ್ಟಾಪ್ ಸೈಟಿಂದ ನೀವು ವೀಡಿಯೋಸ್ನ ಜನ್ರೇಟ್ ಮಾಡಿಕೊಂಡ್ರೆ ಫೋಟೋಯಿಂದ ವೀಡಿಯೋ ನೀವೇನಾದರೂ ಮೀಟಾ AI ಡೆಸ್ಕ್ಟಾಪ್ ಸೈಟಲ್ಲಿ ಏನಾದರೂ ಮಾಡಿಕೊಂಡ್ರೆ ಗೂಗಲಲ್ಲಿ ಹೋಗ್ಬಿಟ್ಟು ಓಪನ್ ಮಾಡಿಕೊಂಡ್ರೆ ನಿಮಗೆ ಯಾವುದೇ ವಾಟರ್ ಮಾರ್ಕ್ ಸಿಗೋಲ್ಲ. ಹಾಗೆ ನೀವು ಆ್ಯಪಲ್ಲಿ ಏನಾದರೂ ಮಾಡ್ತೀನಿ ಅಂದರೆ ಅಲ್ಲಿ ನಿಮಗೆ ಬಂದುಬಿಟ್ಟು ವಾಟರ್ ಮಾರ್ಕ್ ಏನಿದೆ ಅದು ನೋಡೋದಕ್ಕೆ ಸಿಗುತ್ತೆ, ಓಕೆನಾ. ನಾವು ಸ್ವಲ್ಪ ವೆಯ್ಟ್ ಮಾಡೋಣ, ಅದು ಆ್ಯನಿಮೇಟ್ ಆಗ್ತಿದೆ. ಸೊ ನಾನು ವೆಯ್ಟ್ ಮಾಡ್ತಾ ಇದ್ದೀನಿ. ಆ್ಯನಿಮೇಟ್ ಆಲ್ಮೋಸ್ಟ್ ಡನ್ ಆಗಿದೆ. ಸೊ ನೋಡಿ ನಮ್ಮದು ಆ್ಯನಿಮೇಷನ್ ಡನ್ ಆಗಿದೆ. ನಾನು ಏನು ಮಾಡ್ತೀನಿ, ಸಿಂಪಲ್ ಇಲ್ಲಿಂದ ಡೌನ್ಲೋಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಡೌನ್ಲೋಡ್ನ ಮಾಡ್ಕೊಳ್ತೀನಿ, ಓಕೆನಾ. ಫಾರ್ ಎಕ್ಸಾಂಪಲ್ಗೆ ನಾನು ನಿಮಗೆ ಗ್ಯಾಲರಿ ಏನಿದೆ ಓಪನ್ ಮಾಡಿಬಿಟ್ಟು ನಿಮಗೆ ನಾನು ತೋರಿಸ್ತೀನಿ. ಇದು ನೋಡಿ ನನಗೆ ಇದರಲ್ಲಿ ಯಾವುದೇ ವಾಟರ್ ಮಾರ್ಕ್ ಇಲ್ಲ. ಆ್ಯಂಡ್ ಇದರಲ್ಲಿ ವಾಟರ್ ಮಾರ್ಕ್ ಇದೆ, ಯಾಕಂದರೆ ಇದು ನಾನು ಆ್ಯಪಲ್ಲಿ ಇದನ್ನು ವೀಡಿಯೋನ ಆ್ಯನಿಮೇಟ್ ಮಾಡಿಸಿದ್ದೆ, ಅದಕ್ಕೆ ಇದರಲ್ಲಿ ಏನಿದೆ ವಾಟರ್ ಮಾರ್ಕ್ ಇದೆ. ಆ್ಯಂಡ್ ಇದು ನಾವು ಗೂಗಲಲ್ಲಿ ಹೋಗ್ಬಿಟ್ಟು ಮೀಟಾ AI ಅಂತ ಹಾಕ್ಬಿಟ್ಟು ಈಗ ನಾನು ತೋರಿಸಿದ್ನಲ್ಲ ಪ್ರೊಸೆಸ್ಸು, ಆ ಥರದಿಂದ ನೀವು ಡೌನ್ಲೋಡ್ ಮಾಡಿದರೆ ನಮಗೆ ಯಾವುದೇ ವಾಟರ್ ಮಾರ್ಕ್ ನೋಡೋಕ್ಕೆ ಸಿಗಲ್ಲ, ಓಕೆನಾ. ಅದಾದಮೇಲೆ ನಾವು ಮತ್ತೆ ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಆ್ಯಡ್ ಮೀಡಿಯಾ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಫೋಟೋಸ್ನ ಸೆಲೆಕ್ಟ್ ಮಾಡ್ಕೊಳ್ಳೋಣ. ಸೊ ನಾನಿಲ್ಲಿ ಎರಡನೇ ಫೋಟೋ ಬಂದುಬಿಟ್ಟು ಇಲ್ಲಿ ಸೆಲೆಕ್ಟ್ ಮಾಡ್ಕೊತೀನಿ. ಎರಡನೇದು ನಮ್ಮದು ಬಂದುಬಿಟ್ಟು ಇದು. ಸೊ ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ಸಿಂಪಲ್ಲಿ ಇಲ್ಲಿ ನಾನು ಆ್ಯನಿಮೇಟ್ ಅಂತ ಹಾಕ್ತೀನಿ. ನಿಮಗೆ ವಾಟರ್ ಮಾರ್ಕ್ ಬರಬಾರ್ದಂದರೆ ಗೂಗಲಿಂದನೇ ಬಂದುಬಿಟ್ಟು ನೀವೇನು ಮಾಡಬೇಕು, ಇದನ್ನು ಆ್ಯನಿಮೇಟ್ ಮಾಡಿಸ್ಕೋಬೇಕು. ಆಗ ನಿಮಗೆ ಯಾವುದೇ ವಾಟರ್ ಮಾರ್ಕ್ ನೋಡೋಕ್ಕೆ ಸಿಗಲ್ಲ, ಓಕೆನಾ. ಸೊ ನಾವೊಂದು ಸ್ವಲ್ಪ ವೆಯ್ಟ್ ಮಾಡೋಣ. ನಮ್ದು ಏನಾಗ್ತಿದೆ, ಆ್ಯನಿಮೇಟ್ ಆಗ್ತಾಯಿದೆ. ನಮ್ಮ ವೀಡಿಯೋ ಏನಿದೆ ಅದು ಆ್ಯನಿಮೇಟ್ ಆಗ್ತಿದೆ, ಓಕೆನಾ. ಸೊ ವೆಯ್ಟ್ ಮಾಡೋಣ. ಸೊ ನೋಡಿ ಗೈಸ್, ಆ್ಯನಿಮೇಟ್ ಆಗಿ ಬಂದಿದೆ. ನಾನು ಸಿಂಪಲ್ಲಿ ನಿಮಗೆ ಓಪನ್ ಮಾಡಿ ತೋರಿಸ್ತೀನಿ ಒಂದು ಸಲ. ನೋಡಿ ಈ ಥರ ಆ್ಯನಿಮೇಟ್ ಆಗಿ ಬಂದಿರುತ್ತೆ. ನಾವಿಲ್ಲಿ ಡೌನ್ಲೋಡ್ ಆಪ್ಷನ್ ಕಾಣಿಸ್ತಿದೆಯಲ್ಲ ನಮಗೆ, ಈ ಡೌನ್ಲೋಡ್ ಆಪ್ಷನು ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ನಮ್ದು ಏನಾಗುತ್ತೆ, ವೀಡಿಯೋ ಬಂದುಬಿಟ್ಟು ಡೌನ್ಲೋಡ್ ಆಗಿಬಿಡುತ್ತೆ, ಓಕೆನಾ. ಸೊ ಡೌನ್ಲೋಡ್ ಮೇಲೆ ನಾನು ಕ್ಲಿಕ್ ಮಾಡ್ತೀನಿ. ಒಂದು ಸಲ ನಾನು ನಿಮಗೆ ಇನ್ನೊಂದು ಸಲನೂ ನಾನು ನಿಮಗೆ ಗ್ಯಾಲರಿ ಓಪನ್ ಮಾಡಿಬಿಟ್ಟು ತೋರಿಸ್ತೀನಿ. ನೀವು ಇಲ್ಲಾಂದರೆ ಕನ್ಫ್ಯೂಸ್ಡ್ ಆಗಿಬಿಡ್ತೀರ. ನೋಡಿ ಯಾವುದೇ ವಾಟರ್ ಮಾರ್ಕ್ ಇಲ್ಲಿ ನಮಗೆ ನೋಡೋಕ್ಕೆ ಸಿಗ್ತಿಲ್ಲ, ಓಕೆನಾ. ಸೊ ಈಗ ಏನು ಮಾಡಬೇಕು, ನಾವು ನಮ್ಮದು ಮೂರನೇ ಫೋಟೋ ಏನಿದೆ ಸೇಮ್ ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ, ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಆ್ಯಡ್ ಮೀಡಿಯಾ ಮೇಲೆ ಕ್ಲಿಕ್ ಮಾಡಿ ಫೋಟೋಸ್ ಆ್ಯಂಡ್ ವೀಡಿಯೋಸ್ ಮೇಲೆ ಕ್ಲಿಕ್ ಮಾಡಿ, ಓಕೆನಾ. ಅದಾದಮೇಲೆ ನಮ್ಮದು ಮೂರನೇ ಫೋಟೋ ಯಾವುದಿತ್ತು ಇದಲ್ವಾ, ಇದನ್ನು ಆ್ಯಡ್ ಮಾಡಿಬಿಟ್ಟು ಆ್ಯನಿಮೇಟ್ ಅಂತ ಸಿಂಪಲ್ಲಿ ಕಳಿಸ್ಬಿಟ್ಟು ಫೋಟೋ ಲೋಡಾಗಿ ಆಗಿಬಿಟ್ಟು ಆ್ಯನಿಮೇಟ್ ಅಂತ ಆ್ಯಡ್ ಮಾಡಿಬಿಟ್ಟು ಸಿಂಪಲ್ ಇಲ್ಲಿ ಸ್ಯಾನ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಸ್ಯಾನ್ ಬಟನ್ ಮೇಲೆ ಕ್ಲಿಕ್ ಮಾಡಿದ್ದು ಏನಾಗುತ್ತೆ, ನಮ್ಮದು ವೀಡಿಯೋ ಬಂದುಬಿಟ್ಟು ಜನ್ರೇಟ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಸೇಮ್ ಪ್ರಾಸೆಸ್ಸಲ್ಲಿ ಎಲ್ಲ ಫೋಟೋಸ್ನ ವೀಡಿಯೋ ರೂಪದಲ್ಲಿ ಕನ್ವರ್ಟ್ ಮಾಡ್ಕೊಳ್ಳಿ. ವೀಡಿಯೋ ರೂಪದಲ್ಲಿ ಕನ್ವರ್ಟ್ ಮಾಡ್ಕೊಂಡಾದ್ಮೇಲೆ ಏನು ಮಾಡಬೇಕು ಹೇಳ್ತೀನಿ ನಾನು ನಿಮಗೆ. ಓಕೆ ಗೈಸ್, ಈಗ ನಿಮ್ಮದು ಏನಿದೆ ಫೋಟೋ ವೀಡಿಯೋ ಎಲ್ಲ ಡೌನ್ಲೋಡ್ ಮಾಡ್ಕೊಂಡಾದ್ಮೇಲೆ ಸಿಂಪಲ್ ಈಗ ನಾವೇನು ಮಾಡೋಣ, ChatGPT ಅಪ್ಲಿಕೇಶನ್ ಓಪನ್ ಮಾಡ್ಕೊಳ್ಳೋಣ. ಓಪನ್ ಮಾಡ್ಕೊಂಡಾದ್ಮೇಲೆ ನಮ್ಮದು ಸ್ಟೋರಿ ಏನಿದೆ ಇದು ಸಿಂಪಲ್ ಇಲ್ಲಿಂದ ಇಲ್ಲಿವರೆಗೂ ಕಾಪಿ ಮಾಡ್ಕೊಳ್ಳಿ. ಸಿಂಪಲ್ಲಿ ಕಾಪಿ ಮಾಡ್ಕೊಂಡಾದ್ಮೇಲೆ ನಾವು ಗೂಗಲ್ ಅಪ್ಲಿಕೇಶನ್ ಓಪನ್ ಮಾಡ್ಕೊಳ್ಳೋಣ. ಓಪನ್ ಮಾಡ್ಕೊಂಡಾದ್ಮೇಲೆ ಗೈಸ್ ಇಲ್ಲಿ ಟೈಪ್ ಮಾಡಿ ಗೂಗಲ್ AI ಸ್ಟುಡಿಯೋ ಅಂತ, ಓಕೆನಾ. ಟೈಪ್ ಮಾಡಿದರೆ ಮೊದಲನೇ ವೆಬ್ಸೈಟ್ ನಿಮಗೆ ನೋಡೋಕ್ಕೆ ಸಿಗುತ್ತೆ. ಎರಡನೇ ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡಿದ್ದು ಗೈಸ್ ನಮಗೆ ಇಲ್ಲಿ ನೋಡಿ ಕೆಳಗಡೆ ಬಂದುಬಿಟ್ಟು ಟ್ರೈ
ಲೈಕ್ ಫ್ಲ್ಯಾಶು, ಎಕ್ಸ್ಪ್ಲೋರ್ ನ್ಯಾನೋ, ಬನಾನಾ ಪ್ರೋ. ಅದಾದಮೇಲೆ ಇಲ್ಲಿ ಲಾಸ್ಟಿಗೆ ನಿಮಗೆ ಒಂದು ಆಪ್ಷನ್ ಸಿಗುತ್ತೆ, ಟರ್ನ್ ಟೆಕ್ಸ್ಟ್ ಇಂಟು ಆಡಿಯೋ ಅಂತ. ಸಿಂಪಲ್ಲಿ ಇದ್ರ ಮೇಲೆ ನಾವು ಕ್ಲಿಕ್ ಮಾಡೋಣ. ಓಕೆನಾ, ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ನೋಡಿ ಇಲ್ಲಿ ನಿಮಗೆ ಒಂದು ಕಸ್ಟಮೈಸೇಷನ್ ಆಪ್ಷನ್ ಸಿಗುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಸಿಂಗಲ್ ಸ್ಪೀಕರ್ ಆಡಿಯೋನ ಸೆಲೆಕ್ಟ್ ಮಾಡ್ಕೊಳ್ಳೋಣ. ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ಗೈಸ್ ನಮ್ಮದು ಏನು ಸ್ಟೋರಿ ಇದೆ ಅದನ್ನು ಪೇಸ್ಟ್ ಮಾಡೋಣ. ಪೇಸ್ಟ್ ಮಾಡಾದಮೇಲೆ ಸೊ ನೋಡಿ ನಮ್ಮ ಸ್ಟೋರಿ ಈಗ ನಮ್ಮದು ಪೇಸ್ಟ್ ಆಗಿದೆ. ಇಲ್ಲಿ ರನ್ ಆ್ಯಂಡ್ ಕಂಟ್ರೋಲ್ ಆಪ್ಷನ್ ಇದೆಯಲ್ಲ, ಇದ್ರ ಮೇಲೆ ಸಿಂಪಲಿ ಕ್ಲಿಕ್ನ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಏನಾಗುತ್ತೆ, ನಮ್ಮ ವಾಯ್ಸ್ ಬಂದುಬಿಟ್ಟು ಜನ್ರೇಟ್ ಆಗೋದಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ನಾವು ಒಂದು ಸ್ವಲ್ಪ ವೆಯ್ಟ್ ಮಾಡೋಣ. ಈಗ ನಮಗೆ ಎಲ್ಲನೂ ಬಂದುಬಿಟ್ಟು ಟೋಟಲಾಗಿ ಸಿಕ್ತು. ಸೊ ಮೀಟಾ AI ಅಲ್ಲಿ ಬಂದುಬಿಟ್ಟು ಆ್ಯಪಲ್ಲಿ ನೀವು ಅನಿಮೇಟ್ ಮಾಡ್ತೀನಿ ಅಂದರೆ ನಿಮಗೆ ವಾಟರ್ ಮಾರ್ಕ್ ನೋಡೋಕ್ಕೆ ಸಿಗುತ್ತೆ. ಗೂಗಲಲ್ಲಿ ನಾನು ಹೇಳ್ಕೊಟ್ಟಿದ್ದ ಪ್ರಾಸೆಸ್ಸಲ್ಲಿ ನೀವೇನಾದರೂ ಮಾಡಿದರೆ ಅಲ್ಲಿ ನಿಮಗೆ ಯಾವುದೇ ವಾಟರ್ ಮಾರ್ಕ್ ನೋಡೋಕ್ಕೆ ಸಿಗೋಲ್ಲ. ನೀವು ಈಸಿಲಿ ಬಂದುಬಿಟ್ಟು ವೀಡಿಯೋಸ್ ಜನ್ರೇಟ್ ಮಾಡ್ಕೋಬೋದು. ಫೋಟೋ ಬಂದುಬಿಟ್ಟು ನಾನು ಹೇಳ್ಕೊಟ್ನಲ್ಲ ಅದರಲ್ಲಿ ಜನ್ರೇಟ್ ಮಾಡ್ಕೊಳ್ಳಿ, ಅನ್ಲಿಮಿಟೆಡ್ ಫ್ರೀ. ಅದೇ ವೀಡಿಯೋನು ಬಂದುಬಿಟ್ಟು ಆ್ಯನಿಮೇಟ್ ಮಾಡ್ಕೋಬೇಕಂದ್ರೆ ಅದರಲ್ಲಿ ಮೀಟಾ AI ಅಲ್ಲಿ ನಿಮಗೆ ಫ್ರೀಯಾಗಿ ಸಿಗುತ್ತೆ. ವಾಟರ್ ಮಾರ್ಕ್ ನೋಡೋಕ್ಕೆ ಸಿಗೋಲ್ಲ. ಗೂಗಲಲ್ಲಿ ಮಾಡ್ಕೊಳ್ಳಿ ಇಲ್ಲ ಕ್ರೋಮಲ್ಲಿ ಮಾಡ್ಕೊಳ್ಳಿ, ನಿಮಗೆ 2 ಆಪ್ಷನ್ ಇದೆ. ಓಕೆನಾ, ಸೊ ನೋಡಿ ನಮ್ಮದು ವಾಯ್ಸ್ ಬಂದುಬಿಟ್ಟು ಜನ್ರೇಟ್ ಆಗಿ ಬಂದಿದೆ. 3 ಡಾಟ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಸಿಂಪಲ್ ಇಲ್ಲಿ ಡೌನ್ಲೋಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಡೌನ್ಲೋಡ್ ಆಗಿದ ಮೇಲೆ ಕ್ಲಿಕ್ ಮಾಡಿ. ನಮ್ದು ಏನಾಗುತ್ತೆ, ವಾಯ್ಸ್ ಬಂದುಬಿಟ್ಟು ಜನ್ರೇಟ್ ಆಗಿ ಬಂದುಬಿಡುತ್ತೆ. ಸೊ ಈಗ ಬಂದುಬಿಟ್ಟು ನಾವು ಬ್ಯಾಕ್ ಮಾಡ್ಕೊಳ್ಳೋಣ. ಬ್ಯಾಕ್ ಮಾಡ್ಕೊಂಡಾದಮೇಲೆ ಈಗ ನಾನು ಸಿಂಪಲ್ಲಿ ಇಲ್ಲಿ ಇನ್ಶಾರ್ಟ್ ಅಪ್ಲಿಕೇಶನ್ನ ಓಪನ್ ಮಾಡ್ಕೊತೀನಿ. ಇಲ್ಲಿ ಅಲೋ ಮೇಲೆ ಕ್ಲಿಕ್ ಮಾಡೋಣ. ವೀಡಿಯೋ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನ್ಯೂ ಆಪ್ಷನ್ ಮೇಲೆ ಕ್ಲಿಕ್ ಮಾಡೋಣ. ಈಗ ವೀಡಿಯೋಸಲ್ಲಿ ಬಂದುಬಿಟ್ಟು ನಾವು ಏನು ವೀಡಿಯೋಸ್ ಬಂದುಬಿಟ್ಟು ಜನ್ರೇಟ್ ಮಾಡಿದ್ವಲ್ಲ, ಸೊ ಅದೆಲ್ಲ ವೀಡಿಯೋನ ಕೂಡ ನಾನಿಲ್ಲಿ ಒಂದೊಂದಾಗಿ ಆ್ಯಡ್ ಮಾಡ್ಕೊಳ್ತೀನಿ. ಓಕೆನಾ, ಸೊ ಸೇಮ್ ಇದೇ ಟೈಪಲ್ಲಿ ನೀವು ಆ್ಯಡ್ ಮಾಡ್ಕೊಳ್ಳಿ. ನೋಡಿ ನಮ್ಮದು ಯಾವುದೇ ವಾಟರ್ ಮಾರ್ಕ್ ಇಲ್ಲ. ಎಷ್ಟು ಕ್ವಾಲಿಟಿನೂ ಕೂಡ ಎಷ್ಟು ಚೆನ್ನಾಗಿದೆ ಅಲ್ವಾ. ಆ್ಯಂಡ್ ಇಲ್ಲಿ ಆಡಿಯೋ ಮೇಲೆ ಕ್ಲಿಕ್ ಮಾಡಿ. ಆಡಿಯೋ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ನಾವು ಮೈ ಮ್ಯೂಸಿಕಲ್ಲಿ ಕ್ಲಿಕ್ ಮಾಡಿ, ಇಲ್ಲಿ ಅಲೋ ಮೇಲೆ ಕ್ಲಿಕ್ ಮಾಡಿ. ಈಗೇನು ನಾವು ಡೌನ್ಲೋಡ್ ಮಾಡಿದ್ವಲ್ಲ ಆ ವಾಯ್ಸ್ ಬಂದಿರುತ್ತೆ, ಅದನ್ನು ನಾನಿಲ್ಲಿ ಆ್ಯಡ್ ಮಾಡ್ಕೊತೀನಿ. ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು. ಓಕೆನಾ, ಸೊ ಈಗ ಬಂದುಬಿಟ್ಟು ನೀವು ಒಂದ್ಸಲ ಕೇಳಿ ಯಾವ ಥರ ನಮ್ಮ ವಾಯ್ಸ್ ಬರುತ್ತಂತ. ರಾಮಯ್ಯನು ಒಂದು ಸಣ್ಣ ಹಳ್ಳಿಯಲ್ಲಿ ವಾಸಿಸುವ ಬಡ ರೈತ. ಅವನಿಗಿದ್ದದ್ದು ಕೇವಲ 1 ಎಕರೆ ಜಮೀನು. ಮಳೆಯ ಮೇಲೆ ಅವನ ಬದುಕು ಸಂಪೂರ್ಣವಾಗಿ ಅವಲಂಬಿತವಾಗಿತ್ತು. ಮಳೆ ಬಂದರೆ ಹೊಟ್ಟೆಗೆ ಅನ್ನ, ಮಳೆ ಬರದಿದ್ದರೆ ಕಷ್ಟವೇ ಕಷ್ಟ. 1 ವರ್ಷ ಕೊಳ್ಳಲಿಲ್ಲ. ಸೊ ನೋಡಿದ್ರಲ್ಲ, ಈ ಥರ ನೀವು ವೀಡಿಯೋನ ಮಾಡ್ಬೋದು. ಆ್ಯಂಡ್ ಹಾಗಾಗಿ ಇಲ್ಲಿ ಸ್ಪೇಸ್ ಇದೆಯಲ್ಲ, ಇಲ್ಲಿ ಈ ಸ್ಪೇಸ್ನ ಕೂಡ ನೀವು ರಿಮೂವ್ ಮಾಡ್ಕೋಬೋದು. ವಾಯ್ಸ್ ಬಂದುಬಿಟ್ಟು ಕಂಟಿನ್ಯೂಸ್ಲಿ ಹೇಳೋ ಥರ ಸ್ಪೇಸ್ನ ರಿಮೂವ್ ಮಾಡ್ಕೊಳ್ಳಿ. ಇಲ್ಲಾಂದರೆ ನೀವೇನು ಮಾಡ್ಬೋದು, ವಾಯ್ಸ್ನ 2x ಫಾಸ್ಟ್ ಮಾಡ್ಕೊಳ್ಳಿ. ಆಗ ಬಂದುಬಿಟ್ಟು ನಿಮ್ಮ ಫೋಟೋಗೂ ಮ್ಯಾಚ್ ಆಗುತ್ತೆ ಆ್ಯಂಡ್ ಕ್ಲಿಯರ್ ಕಟ್ಟಾಗೂ ಬರುತ್ತೆ. ಒಂದು ಸಲ ನಾನಿಲ್ಲಿ ಸ್ಪೀಡ್ನ ಸೆಲೆಕ್ಟ್ ಮಾಡಿಕೊಂಡು ಒಂದು ಸ್ವಲ್ಪ ಇಷ್ಟು 1.10 ಮಾಡ್ಕೊತೀನಿ. ಈಗ ನೋಡಿ, ರಾಮಯ್ಯನು ಒಂದು ಸಣ್ಣ ಹಳ್ಳಿಯಲ್ಲಿ ವಾಸಿಸುವ ಬಡ ರೈತ. ಅವನಿಗಿದ್ದದ್ದು ಕೇವಲ 1 ಎಕರೆ ಜಮೀನು. ಮಳೆಯ ಮೇಲೆ ಅವನ ಬದುಕು ಸಂಪೂರ್ಣವಾಗಿ ಅವಲಂಬಿತವಾಗಿದೆ. ನೋಡಿದ್ರಲ್ಲ, ಈ ಥರ ಬಂದುಬಿಟ್ಟು ಫಾಸ್ಟ್ನು ಮಾಡ್ಕೋಬೋದು, ನೀವು ಸ್ಲೋನು ಮಾಡ್ಕೋಬೋದು. ಗೊತ್ತಾಯ್ತಲ್ಲ. ಅಂತೂ ನಿಮ್ಗೆ ಇದರ ರಿಲೇಟೆಡ್ ಡೌಟು ಕ್ವಶನ್ ಇದೆ, ನಾನು ಕಾಮೆಂಟಲ್ಲಿ ಕೇಳಿ ನಾನು ರಿಪ್ಲೈನ ಮಾಡ್ತೀನಿ. ಓಕೆನಾ ಗೈಸ್, ಇದಕ್ಕೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ನೂ ಕೂಡ ನೀವು ಹಾಕ್ಕೋಬೋದು, ಇನ್ನೂ ತುಂಬ ಚೆನ್ನಾಗಿರುತ್ತೆ. ಓಕೆ ಗೈಸ್, ಈಗ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಆ್ಯಂಡ್ ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಥರ ಇನ್ಫಾರ್ಮೇಟಿವ್ ವಿಡಿಯೋ ನಾನು ನೆಕ್ಸ್ಟ್ ಟೈಮ್ ತಗೊಬರ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್ ಗೈಸ್.